ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಕರೆದಾತನು ನಂಬಿಗಸ್ತನು, ನನ್ನನ್ನು ಕಾಯಲು ಶಕ್ತನಾತನು. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸುವವ. ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಈ ದಿನದ ವಾಕ್ಯ ಧ್ಯಾನ ಭಾಗ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 2ರಿಂದ 4ರವರೆಗಿನ ವಾಕ್ಯಗಳು. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಕರ್ತನಲ್ಲಿ ಪ್ರಿಯರೇ, ನಾವು ಓದಿಕೊಂಡಂತೆ ಈ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸುಮಾರು 40 ದಿನ ರಾತ್ರಿ ಹಗಲು ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಾ ಇದ್ದನು. 40ನೇ ದಿನದ ನಂತರ ಆತನಿಗೆ ಹಸಿವಾಯಿತು. ಆ ಸಮಯದಲ್ಲಿ ಸೈತಾನನು ಬಂದು ಯೇಸು ಕ್ರಿಸ್ತನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನು ನೀನು ರೊಟ್ಟಿಯನ್ನಾಗಿ ಮಾಡಿ ತಿನ್ನು ಎಂಬುದಾಗಿ ಹೇಳಿದನು. ಪ್ರಿಯರೇ, ಇಲ್ಲಿ ಸೈತಾನನು ಯೇಸು ಕ್ರಿಸ್ತನನ್ನು ಪಾಪಕ್ಕೆ ವಿಧೇಯನನ್ನಾಗಿ ಮಾಡುವುದಕ್ಕಾಗಿ ಆತನನ್ನು ಪರೀಕ್ಷಿಸಿದನು. ಆದರೆ ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನು ಪ್ರಯೋಗಿಸಿ, ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯೊಳಗಿಂದ ಬರುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಎಂಬುದಾಗಿ ಹೇಳಿದನು. ಹಾಗೆ ಸೈತಾನನ ಮಾತಿಗೆ ಯೇಸು ಕ್ರಿಸ್ತನು ಒಳಗಾಗದೆ ಆತನು ಆ ಶೋಧನೆಯನ್ನು ಜಯಿಸಿದನು. ಪ್ರಿಯರೇ, ಇವತ್ತು ಸೈತಾನನು ನಮ್ಮ ದೇಹದ ಆಸೆಗಳನ್ನು ಪೂರೈಸುವಂತೆ ನಮ್ಮನ್ನು ಪ್ರೇರೇಪಿಸಿ ದೇವರ ಚಿತ್ತಕ್ಕೆ ನಮ್ಮನ್ನು ದೂರ ಮಾಡುವವನಾಗಿದ್ದಾನೆ. ಆದರೆ ಯೇಸು ಕ್ರಿಸ್ತನು ನಮಗೆ ಮಾದರಿ ತೋರಿಸಿ, ಮನುಷ್ಯನು ಈ ಶರೀರದಲ್ಲಿ ಆಸೆಗಳನ್ನು ಪೂರೈಸುವುದರಲ್ಲಿ ಅಲ್ಲ ಬದುಕುವುದು, ಆ ಆತ್ಮಿಕ ಜೀವಿತವನ್ನು ದೇವರ ಮಾತಿಗೆ ವಿಧೇಯನಾಗುವುದರಿಂದ ಹೊಂದಿಕೊಳ್ಳುವುದರ ಮೂಲಕ ಬದುಕುವನು ಎಂಬ ಆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಆದುದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಆತ್ಮಿಕ ಜೀವವನ್ನು ಕೊಡುವವನಾಗಿದ್ದಾನೆ. ನೀವು ಯೇಸು ಕ್ರಿಸ್ತನಲ್ಲಿ ನಂಬುವುದಾದರೆ ಆ ಆತ್ಮಿಕ ಜೀವವನ್ನು ಹೊಂದಿಕೊಂಡು ನೀವು ದೇವರ ಮಕ್ಕಳಾಗುವಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ನಡೆಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.